ಇವತ್ತಿನ ವಿಡಿಯೋದಲ್ಲಿ ನನ್ನ ಬರ್ಡೇಗೆ ನಾನೇ ಮಾಡಿದಂತಹ ಕೇಕ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರ ಬರ್ಡೇ ಆಗಿರಲಿ ಇಲ್ಲ ನಾವು ತುಂಬ ಇಷ್ಟಪಡೋರ ಬರ್ಡೇಗಾಗಿರಲಿ ನಮ್ಮ ಕೈಯಾರೆ ನಾವೇ ಕೇಕನ್ನು ಮಾಡಿ ಸರ್ಪ್ರೈಸ್ ಮಾಡಿದಾಗ ಅದರಲ್ಲಾಗುವಂತಹ ಖುಷಿನೇ ಬೇರೆ ಅಲ್ವಾ. ಇವತ್ತು ನನ್ನ ಬರ್ಡೇ ಕೇಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಕೂಡ ನನಗೆ ತುಂಬಾ ಖುಷಿ ಇದೆ. ತುಂಬ ಸಿಂಪಲ್ ಮೆಥಡ್ನಲ್ಲಿ ತುಂಬ ಈಸಿಯಾಗಿ ಚಾಕ್ಲೇಟ್ ಕೂಲ್ ಕೇಕನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಈಗ 1/4 ಕಪ್ನಷ್ಟು ಆಯಿಲ್ ಅಥವಾ ಬಟರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. 1/4 ಕಪ್ನಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಈಗ 3/4 ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಟೇಬಲ್ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸಿನಲ್ಲಿ. ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಇರಬೇಕು. ನೋಡಿ ಸ್ಮೂತ್ ಕನ್ಸಿಸ್ಟೆನ್ಸಿ ಇರೋ ಹಾಗೆ ಈ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳೋಣ. ನಾವು ರೆಡಿ ಮಾಡ್ಕೊಂಡಿರೋಂತಹ ಬ್ಯಾಟರನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ಟೈನರ್ನ ಇಟ್ಕೊಂಡು ಈಗ ಇದರಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. 1 ಪಿಂಚ್ನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡರನ್ನು ಹಾಕ್ಕೊಳ್ಬೇಕು. ಕೋಕೋ ಪೌಡರ್ ಇಲ್ಲ ಅಂತಂದರೆ ಓರಿಯೋ ಬಿಸ್ಕೆಟ್ ಅಥವಾ ಬೋರ್ಬರ್ನ್ ಬಿಸ್ಕೆಟನ್ನು ಪೌಡರ್ ಮಾಡಿ ಹಾಕ್ಕೊಳ್ಳಿ. ಆಗ ನಿಮಗೆ ಕೋಕೋ ಪೌಡರ್ ಟೇಸ್ಟ್ ಬರುತ್ತೆ. ಸೊ 3 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಕಾಫಿ ಪೌಡರ್ ಕೋಕೋ ಪೌಡರ್ ಜೊತೆಗೆ ಮಿಕ್ಸ್ ಆದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಈ ರೀತಿ ನೋಡಿ ಕ್ಲೀನಾಗಿ ಇದನ್ನು ಜರ್ಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಒಂದು ಸ್ಪ್ಯಾಚುಲಾದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಹೇಗಂದರೆ ಹಾಗೆ ಮಿಕ್ಸ್ ಮಾಡಿದ್ರೆ ನಿಮಗೆ ಕೇಕ್ ಪರ್ಫೆಕ್ಟಾಗಿ ಬರಲ್ಲ. ಸೊ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಲ್ಲೇ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಬೇಕಿಂಗ್ ಪೌಡರ್ ಬದಲಾಗಿ ನೀವು ಈನೋ ಪೌಡರನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬ್ಯಾಟರ್ ನಮಗೆ ಪರ್ಫೆಕ್ಟಾಗಿ ಬರಬೇಕು. ಕೇಕ್ ಬ್ಯಾಟರ್ ನಮಗೆ ನೋಡಿ ಈ ರೀತಿಯಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ಇದನ್ನು. ಸೊ ಮೇಲೆಯಿಂದ ಈ ರೀತಿ ನಾವು ಇದು ಮಾಡಿದಾಗ ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಆಗ ನಮಗೆ ಕೇಕ್ ಬ್ಯಾಟರ್ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಕೇಕನ್ನು ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮೌಲ್ಡನ್ನು ಇವತ್ತು ತೊಗೊಂಡಿಲ್ಲ. ಸೊ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಮೌಲ್ಡ್ ಇದ್ದರೆ ಮೌಲ್ಡಲ್ಲಿ ಕೂಡ ಯೂಸ್ ಮಾಡ್ಬೋದು. ಬಟ್ ಎಲ್ಲರ ಹತ್ರನೂ ಕೂಡ ಮೌಲ್ಡ್ ಇರೋದಿಲ್ಲ ಅಲ್ಲ, ಹಾಗಾಗಿ ನಾನು ನಾರ್ಮಲ್ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈ ಪಾತ್ರೆಗೆ ಕೆಳಗಡೆ ಎಲ್ಲ ನೀಟಾಗಿ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸುತ್ತಲೂ ಸಹ ಆಯಿಲನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನೀಟಾಗಿ ಎಲ್ಲ ಕಡೆಗೂ ಕೂಡ ಆಯಿಲನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಈಗ ಬಟರ್ ಪೇಪರನ್ನು ನೀಟಾಗಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿರೋಂತಹ ಬಟರ್ ಪೇಪರ್ನ ಈ ರೀತಿ ಕೆಳಗಡೆ ಹಾಕ್ಕೊಳ್ಳಿ. ಈಗ ಇದ್ರ ಮೇಲೂ ಕೂಡ ನೀಟಾಗಿ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೇಕು. ನಾವು ರೆಡಿ ಮಾಡ್ಕೊಂಡಿರೋಂತಹ ಕೇಕ್ ಬ್ಯಾಟರನ್ನು ಈಗ ಹಾಕ್ಕೊಳ್ಳೋಣ. ಸೊ ಈಗ 1-2 ಸಲ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಏರ್ ಬಬಲ್ಸ್ ಏನಾದರೂ ಇದ್ದರೆ ಚೆನ್ನಾಗಿ ರಿಮೂವ್ ಆಗುತ್ತೆ.
ನೋಡಿ ನಾನಿಲ್ಲಿ ಕುಕ್ಕರ್ನಲ್ಲಿ ಕೇಕನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಕುಕ್ಕರನ್ನು ಮೊದಲೇ ನಾನಿಲ್ಲಿ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ. ಕುಕ್ಕರ್ ಒಳಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಪ್ರೀ ಹೀಟ್ ಮಾಡ್ಕೊಳ್ಳಿ. ಈಗ ಇದರೊಳಗಡೆ ಸ್ಟ್ಯಾಂಡನ್ನು ಇಟ್ಟು ಕೇಕ್ ಬ್ಯಾಟರನ್ನು ಇದರೊಳಗಡೆ ಇಟ್ಕೊಳ್ಬೇಕಾಗತ್ತೆ. ಈಗ ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ 30 to 40 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 30 ರಿಂದ 40 ನಿಮಿಷವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಅಷ್ಟರಲ್ಲಿ ಒಂದು ಬೌಲ್ನಲ್ಲಿ 1/4 ಕಪ್ ಆಗುವಷ್ಟು ಕೋಕೋ ಪೌಡರನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆ ಪೌಡರನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳಿ. 1 ಪಿಂಚ್ನಷ್ಟು ಸಾಲ್ಟನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್. ಈಗ ಇದಕ್ಕೆ 3/4 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಇಲ್ದಿರೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಚಾಕ್ಲೇಟ್ ಸಿರಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಸ್ಟವ್ ಮೇಲೆ ಇಟ್ಕೊಂಡು ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ಬಿಟ್ಟರೆ ನಿಮಗೆ ತಳ ಹಿಡಿದು ಬಿಡುತ್ತೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗಾಗೋವರೆಗೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋವರೆಗೂ ಕೂಡ. ನೋಡಿ, ಈಗ ಕೇಕ್ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಒಂದು ನೈಫ್ನಿಂದ ಈ ರೀತಿ ಮಧ್ಯದಲ್ಲಿ ಚುಚ್ಚಿ ನೋಡಿದಾಗ ಸ್ವಲ್ಪ ಕೂಡ ನಮಗೆ ಚಾಕು ಅಂಟಬಾರ್ದು. ನೋಡಿ, ಈಗ ಚಾಕುಗೆ ಅಂಟ್ಕೊಂಡಿದೆ ಅಲ್ಲ, ಹಾಗಾಗಿ ಕೇಕ್ ಇನ್ನೂ ಬೇಕಾಗಬೇಕು ಅಂತ ಅರ್ಥ. ಸೊ ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ 5 to 10 ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ 5 ಮಿನಿಟ್ಸ್ ಆಗಿದೆ. ಮತ್ತೆ ಚೆಕ್ ಮಾಡಿ ನೋಡೋಣ. ನೈಫನ್ನು ಈ ರೀತಿ ಚುಚ್ಚಿದಾಗ ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೂಡ ಚಾಕುಗೆ ಅಂಟ್ಕೊಳ್ಬಾರ್ದು. ಈಗ ಕೇಕ್ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ಸೊ ಕೇಕ್ ಪೂರ್ತಿಯಾಗಿ ತಣ್ಣಗಾಗಿದ್ದಾದಮೇಲೆ ನೈಫಿಂದ ನೋಡಿ ಈ ರೀತಿ ಸುತ್ತಲೂ ಕೂಡ ಎಡ್ಜಸ್ನೆಲ್ಲ ಈ ರೀತಿ ಬಿಡಿಸ್ಕೊಳ್ತಾ ಬರಬೇಕು. ಈಗ ಕೇಕನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ನಾವು ಹಾಕಿರೋಂತಹ ಬಟರ್ ಶೀಟನ್ನು ತೆಗೆದುಕೊಳ್ಬೇಕು. ನೋಡಿದ್ರಲ್ಲ ಕೇಕ್ ಎಷ್ಟು ಸ್ಪಾಂಜಿ ಆಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ಪರ್ಫೆಕ್ಟಾಗಿ ಬಂದಿದೆ ಕೇಕ್ ನಮಗಿಲ್ಲಿ. ಈಗ ನಾವು ವಿಪ್ಪಿಂಗ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ ವಿಪ್ಪಿಂಗ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ರೀಮ್ ಇದ್ದರೆ ನೀವು ಕ್ರೀಮನ್ನು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಬಟ್ ವಿಪ್ಪಿಂಗ್ ಪೌಡರ್ ಏನು ಅಂತಂದರೆ ನೀವು ಒಂದ್ಸಲಿ ಒಂದು ಬಾಕ್ಸನ್ನು ತೊಗೊಂಡ್ರೆ ಸೊ ನೀವು ಸುಮಾರು ದಿನಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಇದನ್ನು. ವಿಪ್ಪಿಂಗ್ ಕ್ರೀಮ್ ಅಂದರೆ ಏನಂತಂದರೆ ತುಂಬ ದಿನಗಳವರೆಗೂ ಯೂಸ್ ಮಾಡೋದಕ್ಕಾಗಲ್ಲ. ಈಗ ಇದಕ್ಕೆ 1/4 ಕಪ್ನಷ್ಟು ಶುಗರ್ ಪೌಡರನ್ನು ಹಾಕ್ಕೊಳ್ಳಿ. 1/4 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲ್ನಲ್ಲಿ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಳಿ. ಐಸ್ ಕ್ಯೂಬ್ಸನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಸೊ ಈ ರೀತಿ ಐಸ್ ಕ್ಯೂಬ್ಸನ್ನು ಹಾಕಿ ನೀರನ್ನು ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಳ್ತಾ ಇರೋಂತಹ ಒಂದು ಬೌಲನ್ನು ಇದರಲ್ಲಿ ಇಟ್ಕೊಂಡಾಗ ವಿಪ್ಪಿಂಗ್ ಕ್ರೀಮ್ ನಮಗೆ ಬೇಗ ಬರುತ್ತೆ. ಸೊ ಚಿಲ್ಡ್ ಆಗಿದ್ದಷ್ಟು ನಮಗೆ ಕ್ರೀಮ್ ಅನ್ನೋದು ಬೇಗ ಬರುತ್ತೆ. ಹಾಗಾಗಿ ಈ ರೀತಿ ನಾವು ಚಿಲ್ಡ್ ಆಗಿರೋಂತಹ ನೀರಿನಲ್ಲಿ ಇಟ್ಕೊಂಡು ಕ್ರೀಮನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೀಟರ್ನಿಂದ ಕ್ರೀಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಕಪ್ನಷ್ಟು ಹಾಲನ್ನು ಮೊದಲಿಗೆ ಸೇರಿಸ್ಕೊಳ್ಳೋಣ. ಸೊ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ನೋಡೋಣ. ಹಾಲಿನ ಅವಶ್ಯಕತೆ ಇದ್ದರೆ ಮಾತ್ರ ಮತ್ತೆ ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ಹಾಲನ್ನು ಸೇರಿಸ್ಕೊಂಡ್ರೆ ತೆಳುವಾಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಕೂಡ ನೀಟಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕು. ಸೊ ನನಗಿಲ್ಲಿ ಸೇರಿಸ್ಕೊಂಡಿರೋಂತಹ 1/4 ಕಪ್ ಹಾಲು ಪರ್ಫೆಕ್ಟಾಗಿದೆ. ಈಗ ಕ್ರೀಮ್ ಕೂಡ ರೆಡಿ ಆಗಿದೆ. ನೋಡಿ, ಕ್ರೀಮ್ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಬೌಲ್ನ ಈ ರೀತಿ ಉಲ್ಟಾ ಮಾಡಿ ನೋಡಿದಾಗ ನಮಗೆ ಕ್ರೀಮ್ ಅನ್ನೋದು ಕೆಳಗಡೆ ಬೀಳಬಾರ್ದು. ಆಗ ನಮಗೆ ಪರ್ಫೆಕ್ಟಾಗಿ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ 1/4 ಕಪ್ನಷ್ಟು ನಾನಿಲ್ಲಿ ಓರಿಯೋ ಬಿಸ್ಕೆಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಓರಿಯೋ ಬಿಸ್ಕೆಟ್ಸ್ನ ನಾನಿಲ್ಲಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಸೊ ಆ ಕ್ರಷ್ನ ನಾನಿಲ್ಲಿ 1/4 ಕಪ್ನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಇದನ್ನು ಒಂದು ಸ್ಪ್ಯಾಚುಲಾದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಆಗಿರಬೇಕು. ಸೊ ನಮಗೆ ಬೇಕಾಗಿರೋಂತಹ ಕ್ರೀಮ್ ಈಗ ರೆಡಿ ಆಗಿದೆ.
ನೋಡಿ ಶುಗರ್ ಸಿರಪ್ಪನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಒಂದು 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಸೊ ತಣ್ಣಗಾದ್ಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಶುಗರ್ ಸಿರಪ್ಪನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಕೇಕನ್ನು ತಗೊಳ್ಳೋಣ. ಕೇಕನ್ನು ಈಗ ಕಟ್ ಮಾಡ್ಕೊಳ್ಬೇಕಾಗತ್ತೆ. 2 ಲೇಯರ್ ಅಥವಾ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 3 ಲೇಯರ್ ಆಗಿ ಕೇಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೈಫ್ ಅಥವಾ ದಾರದ ಸಹಾಯದಿಂದ ಕೇಕನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ 3 ಲೇಯರ್ ಆಗಿ ಇಲ್ಲಿ ಕಟ್ ಮಾಡಿದ್ದಾಗಿದೆಲ್ಲ. ಸೊ ನಿಮ್ಮ ಹತ್ರ ಕೇಕ್ ಸ್ಟ್ಯಾಂಡ್ ಇದ್ದರೆ ಕೇಕ್ ಸ್ಟ್ಯಾಂಡನ್ನು ಯೂಸ್ ಮಾಡ್ಬೋದು. ಬಟ್ ಎಲ್ಲರ ಹತ್ರನೂ ಕೇಕ್ ಸ್ಟ್ಯಾಂಡ್ ಇರೋದಿಲ್ಲ ಅಲ್ಲ, ಹಾಗಾಗಿ ಮೊದಲಿಗೆ ಒಂದು ಬೌಲ್ನ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಳಿ. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕೇಕ್ ಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಕ್ರೀಮನ್ನು ಅಪ್ಲೈ ಮಾಡಿ ಮೊದಲಿಗೆ ಒಂದು ಲೇಯರ್ ಕೇಕನ್ನು ಇಟ್ಕೊಳ್ಳೋಣ. ಈಗ ಇದರ ಮೇಲೆ ನೀಟಾಗಿ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಶುಗರ್ ಸಿರಪ್ಪನ್ನು ಎಲ್ಲ ಕಡೆಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಆಗಲೇ ನಮಗೆ ಕೇಕನ್ನು ತುಂಬ ಮಾಯ್ಶ್ಚರಾಗಿ ಬರುತ್ತೆ. ಸೊ ನೋಡಿ ನೀಟಾಗಿ ಎಲ್ಲ ಸೈಡನ್ನಲ್ಲೂ ಶುಗರ್ ಸಿರಪ್ಪನ್ನು ಈ ರೀತಿ ಅಪ್ಲೈ ಮಾಡಿದ್ದಾದಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಕ್ರೀಮನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗೋ ಹಾಗೆ ಕ್ರೀಮನ್ನು ಹಾಕ್ಕೊಳ್ಳಿ. ಈವನ್ ಆಗಿ ಎಲ್ಲ ಕಡೆಗೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಸೆಕೆಂಡ್ ಲೇಯರ್ ಕೇಕನ್ನು ಇಟ್ಕೊಳ್ಳೋಣ. ಈಗ ಇದರ ಮೇಲೂ ಕೂಡ ನೀಟಾಗಿ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲ ಕಡೆಗೂ ಕೂಡ ನೀಟಾಗಿ ಸ್ಪ್ರೆಡ್ ಆಗೋ ಹಾಗೆ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಬೇಕು. ಸೊ ನೋಡಿ ಈ ರೀತಿಯಾಗಿ ಕ್ರೀಮನ್ನು ಹಾಕಿದ್ದಾದಮೇಲೆ ಈಗ 3rd ಲೇಯರ್ ಕೇಕನ್ನು ಇಟ್ಕೊಳ್ಳೋಣ. ಸೊ ನೋಡಿ 3rd ಲೇಯರ್ ಅಂದರೆ ಇದು ಮೇಲ್ಭಾಗದಲ್ಲಿರೋಂತಹ ಕೇಕ್ ಪೀಸ್ ಇದು. ಸೊ ಈಗ ಇದನ್ನು ಮೇಲೆ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪ್ನಲ್ಲಿ. ಇಲ್ಲ ಅಂತಂದರೆ ನಿಮಗೆ ಕೇಕ್ ಮೇಲೆ ಕ್ರೀಮನ್ನು ಹಾಕ್ಕೊಳ್ಳೋದಕ್ಕಾಗಲ್ಲ ನೀಟಾಗಿ. ಸೊ ಈ ರೀತಿಯಾಗಿ ನೀಟಾಗಿ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಸುತ್ತಲೂ ಕೂಡ ಈ ರೀತಿಯಾಗಿ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಸೈಡ್ಸ್ನಲ್ಲಿ ಮೇಲೆ ಪೂರ್ತಿಯಾಗಿ ಕವರ್ ಆಗೋ ಹಾಗೆ ಕ್ರೀಮನ್ನು ಅಪ್ಲೈ ಮಾಡಬೇಕು. ಈಗ ಇದನ್ನು 1 ಅವರ್ವರೆಗೂ ಫ್ರಿಡ್ಜ್ನಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ನಾವು ಕೇಕನ್ನು ಡೆಕೋರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ 1 ಅವರ್ವರೆಗೂ ನಾನಿಲ್ಲಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ನೋಡಿ ಈಗ ಚೆನ್ನಾಗಿ ಸೆಟ್ ಆಗಿದೆ. ಉಳಿದಿರೋ ಅಂತಹ ಕ್ರೀಮನ್ನು ನಾನಿಲ್ಲಿ ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ಯಾವ ನಾಸಲ್ ಇಷ್ಟನೋ ಸೊ ಆ ನಾಸಲ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಯಾವ ಡಿಸೈನ್ ಇಷ್ಟನೋ ಆ ಡಿಸೈನ್ ಪ್ರಕಾರ ನೀವು ನಾಸಲ್ನ ಚೇಂಜ್ ಮಾಡಿಕೊಂಡು ಈ ರೀತಿ ಡೆಕೋರ್ ಮಾಡ್ಕೊಳ್ಬೋದು. ನೋಡಿ ಸುತ್ತಲೂ ಸಹ ಈ ರೀತಿಯಾಗಿ ನಾನಿಲ್ಲಿ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಿಸೈನ್ ಅನ್ನೋದು ನಿಮ್ಮಿಷ್ಟಕ್ಕೆ ತಕ್ಕ ಹಾಗೆ ನೀವು ಡಿಸೈನ್ಸ್ನ ಚೇಂಜ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಸುತ್ತಲೂ ಸಹ ನೋಡಿ ಈ ರೀತಿಯಾಗಿ ಕ್ರೀಮನ್ನು ಹಾಕ್ಕೊಳ್ಬೇಕು. ಈಗ ಉಳಿದಿರೋಂತಹ ಕ್ರೀಮನ್ನು ಇಲ್ಲಿ ಕೆಳಭಾಗದಲ್ಲಿ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಎಡ್ಜ್ನಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಸುತ್ತಲೂ ಸಹ ನೋಡಿ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಬೇಕು. ನಾವಾಗಲೇ ಚಾಕ್ಲೇಟ್ ಸಿರಪ್ಪನ್ನು ರೆಡಿ ಮಾಡಿದ್ವಲ್ಲ, ಸೊ ಚಾಕ್ಲೇಟ್ ಸಿರಪ್ಪನ್ನು ಒಂದು ಪೈಪಿಂಗ್ ಬ್ಯಾಗ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಮೇಲ್ಭಾಗದಲ್ಲಿ ಡಿಸೈನ್ನ ಹೇಗೆ ಮಾಡೋದು ಅಂತ 2 ರೀತಿಯಲ್ಲಿ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಿಮಗೆ ಲೆಟರ್ಸ್ನ ಬರೀಬೇಕು ಅಂತ ಇಷ್ಟ ಇದ್ದರೆ ಹ್ಯಾಪಿ ಬರ್ಡೇ ಅಥವಾ ನಿಮ್ಗೆ ಯಾರ ನೇಮನ್ನು ಬರೀಬೇಕು ಅಂತಿರುತ್ತೋ ಸೊ ಆ ನೇಮನ್ನು ಬರ್ಕೊಳ್ಬೋದು. ಮೊದಲಿಗೆ ಒಂದು ಪ್ಲೇಟ್ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಕೇಕ್ ಮೇಲೆ ಬರ್ಕೊಳ್ಬೇಕಾಗತ್ತೆ. ತುಂಬ ತೆಳುವಿದ್ರೆ ಏನಾಗುತ್ತೆ ಅಂದರೆ ಲೆಟರ್ಸ್ನ ಬರೀಬೇಕಾದ್ರೆ ನೀಟಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ಮೊದಲಿಗೆ ಒಂದು ಪ್ಲೇಟ್ ಮೇಲೆ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀಟಾಗಿ ಬರ್ಕೊಳ್ಬೇಕು. ಸೊ ಈ ರೀತಿ ಒಂದು ರೀತಿಯಲ್ಲಿ ಡೆಕೋರ್ ಮಾಡ್ಕೊಳ್ಬೋದು. ಸೊ ಲೆಟರ್ಸ್ನ ಬರೆಯೋದ್ರ ಮುಖಾಂತರ. ಸೊ ಕೆಳಗಡೆ ಸ್ವಲ್ಪ ಸ್ಪೇಸ್ ಉಳಿದಿದೆ ಅಲ್ಲ, ಸೊ ಈ ಸ್ಪೇಸ್ನಲ್ಲಿ ಒಂದು ಚಿಕ್ಕದಾಗಿ ಸ್ಮೈಲಿಯನ್ನು ಬರ್ಕೊಳ್ಳೋಣ. ಸೊ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಬೋದು. ಈಗ ಉಳಿದಿರೋಂತಹ ಸಿರಪ್ಪನ್ನು ನೋಡಿ ಈ ರೀತಿ ಎಡ್ಜಸ್ನಲ್ಲಿ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ.
ಸೊ ಈ ರೀತಿಯಾಗಿ ನಿಧಾನವಾಗಿ ಮಾಡ್ಕೊಳ್ಬೇಕು. ಈಗ ಓರಿಯೋ ಬಿಸ್ಕೆಟ್ಸನ್ನು ನೋಡಿ ಈ ರೀತಿ ಕಟ್ ಮಾಡಿ, ಸೊ ನಾನಿಲ್ಲಿ ಡಿಸೈನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಚೆರೀಸ್ ಇಷ್ಟ ಆದರೆ ನೀವು ಚೆರೀಸ್ನಿಂದ ಕೂಡ ಇದನ್ನು ಡೆಕೋರ್ ಮಾಡ್ಕೊಳ್ಬೋದು, ಚಾಕ್ಲೇಟ್ಸಿಂದ ಡೆಕೋರ್ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ್ದು ಇಷ್ಟನೋ ಅದರಿಂದ ನೀವು ಇದನ್ನು ಡೆಕೋರ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಓರಿಯೋ ಬಿಸ್ಕೆಟ್ಸನ್ನು ಕಟ್ ಮಾಡಿ ಈ ರೀತಿ ನಾನಿಲ್ಲಿ ಡೆಕೋರ್ ಮಾಡ್ತಾ ಇದ್ದೀನಿ. ಈಗ ನನ್ನ ಹತ್ರ ಸ್ವಲ್ಪ ನೋಡಿ ಇಲ್ಲಿ ಚಾಕ್ಲೇಟ್ ಸ್ಪ್ರಿಂಕಲ್ಸ್ ಇದೆ. ಸೊ ಆ ಸ್ಪ್ರಿಂಕಲ್ಸನ್ನು ಈ ರೀತಿ ಮೇಲ್ಭಾಗದಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ ಇನ್ನೊಂದು ರೀತಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈಗ ಉಳಿದಿರೋಂತಹ ಚಾಕ್ಲೇಟ್ ಸಿರಪನ್ನು ನೋಡಿ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಸೆಂಟರ್ನಲ್ಲಿ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಲೆಟರ್ಸ್ ಇಷ್ಟ ಆದರೆ ಲೆಟರ್ಸನ್ನು ಹಾಗೆ ಬಿಡ್ಬೋದು, ಬೇಡ ಅಂತಂದರೆ ನೋಡಿ ಈ ರೀತಿಯಾಗಿ ಡೆಕೋರ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಇಲ್ಲಿ ಸ್ವಲ್ಪ ಸಿಲ್ವರ್ ಕಲರ್ ಬಾಲ್ಸ್ ಇದೆ. ಸೊ ಅದರಿಂದ ನಾನಿಲ್ಲಿ ಮೇಲ್ಭಾಗದಲ್ಲಿ ನೋಡಿ ಈ ರೀತಿಯಾಗಿ ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಾಕ್ಲೇಟ್ ಕಲರ್ ಮೇಲೆ ಈ ರೀತಿ ಸಿಲ್ವರ್ ಕಲರ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ರಿಚ್ ಆಗಿ ಕಾಣುತ್ತೆ ಕೇಕ್ ನಮಗೆ. ಸೊ ಈ ರೀತಿ ಮೇಲ್ಭಾಗದಲ್ಲಿ ಸುತ್ತಲೂ ಕೂಡ ಈ ರೀತಿಯಾಗಿ ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಡಿಸೈನ್ ಮಾಡ್ಕೊಂಡಿದ್ದಾದ್ಮೇಲೆ 1 ಅವರ್ ಆದರೂ ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟಾಗ ಚೆನ್ನಾಗಿ ಕ್ರೀಮ್ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ 1 ಅವರ್ವರೆಗೂ ಫ್ರಿಡ್ಜ್ನಲ್ಲಿ ಇಟ್ಟು ಆಮೇಲೆ ನೀವು ಕೇಕನ್ನು ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ಬರ್ಡೇ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ. ಇವತ್ತು ನಾನು ನನ್ನ ಬರ್ಡೇಗೆ ಮಾಡಿದಂತಹ ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೂ ಶೇರ್ ಮಾಡ್ಕೊಳ್ಳಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯಲ್ಲಿ ನನ್ನ ಬರ್ಡೇ ಕ್ಲಿಪ್ಸನ್ನು ಆ್ಯಡ್ ಮಾಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. 사고